ಹಾಯ್ ಎವ್ರಿವನ್, ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್. ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ 1 ಕಪ್ ಅಕ್ಕಿಯಿಂದ ನಾವು ಯಾವ ಥರ ಮಂಡಕ್ಕಿ ಮಾಡೋದಂತ ನೋಡೋಣ ಬನ್ನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಾಚ್ ಮಾಡಿ, ಹಾಗಂದರೆ ಯಾವ ಥರ ಮಾಡೋದಂತ ಗೊತ್ತಾಗುತ್ತೆ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇವಾಗ ಯಾವ ಥರ ಇಂಗ್ರೀಡಿಯೆಂಟ್ಸ್ ತೊಗೊಳೋದಂತ ನೋಡೋಣ. 1 ಬೌಲ್ ಆಗೋವಷ್ಟು ನಾನಿಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಸೊಸೈಟಿ ಅಕ್ಕಿ, ಡಿಪೋ ಅಕ್ಕಿ ಅಂತ ಬರುತ್ತಲ್ವ, ಆ ಅಕ್ಕಿ, ಅದನ್ನು 1 ಬೌಲ್ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಇದನ್ನು ಫಸ್ಟು ಈ ಥರ ಒಂದು ಪಾತ್ರೆಗೆ ಹಾಕ್ಕೊಂಬಿಡಿ. ಹಾಕ್ಕೊಂಡು ಇದಕ್ಕೆ ನೆನೆಯುವಷ್ಟು ನೀರು ಹಾಕ್ಕೋಬೇಕು. ಒಂದು 10 ನಿಮಿಷ ನೆಂದರೆ ಸಾಕು, ತುಂಬ ಹೊತ್ತೇನು ನೆನೆಲಿಕ್ಕೆ ಬಿಡಬೇಡಿ. ಒಂದು 5 ರಿಂದ 10 ನಿಮಿಷ ಅಕ್ಕಿ ನೆಂದರೆ ಸಾಕು. ಈ ಥರ ಕೈಯಿಂದ ಮಿಕ್ಸ್ ಮಾಡಿಬಿಟ್ಟು ಒಂದು 5 ರಿಂದ 10 ನಿಮಿಷ ಬಿಟ್ಬಿಡಿ. ಬಿಟ್ಟಾದಮೇಲೆ ಅದರಲ್ಲಿರ್ತಕ್ಕಂಥ ನೀರನ್ನ ಈ ಥರ ಬಸ್ಕೊಂಬಿಡಿ. ಅಂದರೆ ಅಷ್ಟು ನೀರು ತೆಗಿಬೇಕು, ಒಂಚೂರು ನೀರು ಇರಬಾರ್ದು. ಆ ಥರ ಅದರಲ್ಲಿರ್ತಕ್ಕಂಥ ನೀರನ್ನೆಲ್ಲ ತಕ್ಕೊಂಬಿಡಿ. ಅದು ತಕ್ಕೊಂಡಾದಮೇಲೆ ಒಂದು ಪ್ಲೇಟಿಗೆ ಇಷ್ಟಿದ್ರೆ ಸಾಕು, ತುಂಬ ನೀರೇನು ಬಿಡೋಕ್ಕೆ ಹೋಗಬೇಡಿ. ಒಂದು ಪ್ಲೇಟಿಗೆ ಅಕ್ಕಿನ ಹಾಕ್ಕೊಂಬಿಡಿ. ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು, ನೀರು ಇರಬಾರ್ದು. ಅಷ್ಟು ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಇಲ್ಲಾಂದರೆ ಒಂದು ಕಾಟನ್ ಬಟ್ಟೆಯಲ್ಲಾದರೂ ನೀವು ಹಾಕ್ಕೋಬೋದು. ನಾನು ಈ ಥರ ಪ್ಲೇಟಿಗೆ ಹಾಕ್ಕೊತಿದ್ದೀನಿ. ಪ್ಲೇಟಿಗೆ ಹಾಕ್ಕೊಂಡಾದ್ಮೇಲೆ ಇವನ್ನ ಸ್ವಲ್ಪ ಒಣಗ್ಲಿಕ್ಕೆ ಬಿಡಬೇಕು. ಅಂದರೆ ಅದರಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೋಗಬೇಕು. ನೀವು ಬೇಕಂದರೆ ಕಾಟನ್ ಬಟ್ಟೆಯಲ್ಲಿ ಹಾಕಿ ಬೇಗನೆ ನೀವು ಒಣಗೋದಿತ್ತಂದರೆ ಒರೆಸಿ ಬೇಕಾದ್ರೂ ಒಂದು 10 ನಿಮಿಷ ಒಣಾಕಿ ಮಾಡ್ಕೋಬೋದು. ಇಲ್ಲಪ್ಪ ಅಂತಂದರೆ ಫ್ಯಾನ್ ಗಾಳಿಗೆ ಒಂದು ಅರ್ಧ ಗಂಟೆ ಬಿಟ್ಟರೆ ಈ ಥರ ನೀರೆಲ್ಲ ಹೋಗಿ ಪೂರ್ತಿ ಡ್ರೈ ಆಗುತ್ತೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಪ್ಪ ಅಂದರೆ ಒಂದು ಕುಕ್ಕರ್ ತೊಗೊಂಡು ಡ್ರೈ ಆಗಿರ್ತಕ್ಕಂಥ ಅಕ್ಕಿನೆಲ್ಲ ಇದ್ರೊಳಗೆ ಹಾಕ್ಕೊಳ್ಳಿ. ನಾನೇನು 1 ಬೌಲ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ನಲ್ವ, ಅಷ್ಟು ಅಕ್ಕಿನೂ ಕುಕ್ಕರ್ ಒಳಗೆ ಹಾಕ್ಕೊತಿದ್ದೀನಿ. ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ. ನೀವು ಬೇಕಂದರೆ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಬೇಕಾದರೂ ಹಾಕ್ಕೋಬೋದು. ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಮಂಡಕ್ಕಿ. ಇಷ್ಟೇ 1 ಬೌಲ್ ಅಕ್ಕಿ ಏನು ತೊಗೊಂಡಿದ್ನೋ ಅದಕ್ಕೆ ಅರ್ಧ ಬೌಲ್ ಆಗೋವಷ್ಟು ನೀರು ಹಾಕ್ಕೊಂಡು ಈ ಥರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಡಿ. ಕ್ಲೋಸ್ ಮಾಡಿಬಿಟ್ಟು 1 ವಿಸಲ್ ಬಿಡಿ. 1 ವಿಸಲ್ ಬಿಟ್ಟ ತಕ್ಷಣ ನೋಡಿ ಎಷ್ಟು ಸೂಪರಾಗಿರ್ತಕ್ಕಂಥ ಮಂಡಕ್ಕಿ ರೆಡಿಯಾಗಿದೆ. ಏನೂ ರೆಡಿ ಆಗಲ್ಲ, ಯಾವ ಮಂಡಕ್ಕೂ ಬರಲ್ಲ. ನೋಡ್ರಿ, ಈ ಥರ ಅನ್ನ ಎಲ್ಲ ಒತ್ತದಂಗೆ ಆಗುತ್ತೆ. ಈ ಕಡೆ ಊಟ ಮಾಡೋಕ್ಕೂ ಬರಲ್ಲ, ಈ ಕಡೆ ಬಿಸಾಕೋಕ್ಕೂ ಆಗಲ್ಲ, ಆ ಥರ ಆಗುತ್ತೆ. ಇದು ಎಲ್ಲ ಸುಳ್ಳು. ಕೆಲವೊಂದು ವೀಡಿಯೋದಲ್ಲೆಲ್ಲ ಹೇಳ್ತಾರೆ ಮಂಡಕ್ಕಿ ಅಷ್ಟು ಸೂಪರಾಗಿ ಬರುತ್ತೆ, ಹಂಗೆ ಬರುತ್ತೆ, ಹಿಂಗೆ ಬರುತ್ತೆ ಅಂತ. ಈ ಥರ ಮಂಡಕ್ಕಿ ಬರೋಕ್ಕೆ ಚಾನ್ಸೇ ಇಲ್ಲ. ಇದು ಮಂಡಕ್ಕಿ ಮಾಡೋ ಪ್ರೋಸೆಸ್ಸೇ ಬೇರೆ. ನಾನು ಯಾವುದೋ ಒಂದು ವಿಡಿಯೋ ನೋಡಿ ನಾನು ಮಾಡ್ಲಿಕ್ಕಂತ ಹೋಗಿ ಈ ಥರ ಆಗಿತ್ತು. ಅದಕ್ಕೋಸ್ಕರ ನೀವು ಈ ತಪ್ಪು ಮಾಡಬೇಡಿ ಅಂತ ಈ ವಿಡಿಯೋನ ಮಾಡಿ ಹಾಕ್ತಿದ್ದೀನಿ. ಆಲ್ರೆಡಿ ಒಬ್ಬರು ಯೂಟ್ಯೂಬರ್ ಇದನ್ನ ಶೇರ್ ಮಾಡಿದ್ದಾರೆ, ಬಟ್ ಕೆಲವೊಬ್ಬರಿಗೆ ರೀಚ್ ಆಗಲ್ಲ ಅಂತ ನಾನು ಕೂಡ ಮಾಡಿ ಹಾಕಿದ್ದೀನಿ. ನೀವು ಯಾವುದೇ ಕಾರಣಕ್ಕೂ ಈ ಥರ ಮಂಡಕ್ಕಿ ಬರುತ್ತೆ ಅಂತ ನೀವು ಸುಮ್ಮನೆ ರೈಸ್ ಆಗಿರಲಿ, ಕೆಲವೊಬ್ಬರಿಗೆ ಹೊಸ ರೆಸಿಪಿ ಮಾಡಬೇಕಂತ ಪಾಪ ಕ್ಯೂರಿಯಾಸಿಟಿಯಿಂದ ಈ ಥರ ಮಾಡ್ಲಿಕ್ಕೆ ಹೋಗ್ತಾರೆ. ನಿಜ ಮಾಡೋಕ್ಕೆ ಹೋಗಬೇಡಿ, ಎಲ್ಲನೂ ವೇಸ್ಟ್ ಆಗುತ್ತೆ. ಸುಮ್ಮನೆ ಮನೇಲಿ ಎಲ್ಲರ ಹತ್ರ ಬಯಸ್ಕೊಳೋ ಥರ ಆಗುತ್ತೆ. ದಯವಿಟ್ಟು ಈ ಥರ ಮಂಡಕ್ಕಿ ಮಾಡ್ಲಿಕ್ಕೆ ಹೋಗಬೇಡಿ. ಇದಂತೂ ನನಗಂತೂ ಫ್ಲಾಪ್ ಆಗಿದೆ. ನಿಮ್ಗೇನಾದರೂ ಬಂದಿದ್ದರೆ ಶೇರ್ ಮಾಡಿ, ಬಂದಿದ್ದರೆ ಅಕಸ್ಮಾತಾಗಿ. ಬಟ್ ಮಂಡಕ್ಕಿ ಮಾಡೋ ಪ್ರೋಸೆಸ್ಸೇ ಬೇರೆ. ಈ ಥರ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಸುಮ್ಮನೆ ನಿಮ್ಮ ಟೈಮು ವೇಸ್ಟು, ಈ ಕಡೆ ಅಕ್ಕಿನೂ ವೇಸ್ಟು. ಮನೇಲಿ ಏನಾದ್ರು ದೊಡ್ಡವರಿದ್ದರೆ ಅವ್ರ ಹತ್ರ ಬಯಸ್ಕೊಳ್ಳೋದು ತಪ್ಪುತ್ತೆ. ಯಾವುದೇ ಕಾರಣಕ್ಕೂ ಈ ಥರ ಮಂಡಕ್ಕಿನ ಮಾಡಬೇಡಿ ಅಂತ ಹೇಳ್ತಾ, ಇವತ್ತು ನಾನು ಹಾಕಿರ್ತಕ್ಕಂಥ ವಿಡಿಯೋ ಏನಾದರೂ ನಿಮ್ಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕಿರ್ತಕ್ಕಂಥ ಹೊಸ ವಿಡಿಯೋದು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಅದ್ರ ಜೊತೆ ಸಬ್ಸ್ಕ್ರೈಬ್ ಆಗೋದಂತೂ ಮಿಸ್ ಮಾಡಬೇಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಆಲ್.